ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗತ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ. ತಾವೆಲ್ಲರೂ ಆರಾಮದೇವ್ರಿ ಅಂತ ಅಂದ್ಕೊಳ್ತೇನೆ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಟೈಟಲ್ ಅಥವಾ ತಮ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡಕತ್ತೀನಿ ಅಂತ ಹೇಳಿ. ಇಲ್ಲ ಅದನ್ನ ನೋಡ್ದೇನೋ ನಿಮ್ಗೆ ಗೊತ್ತಾಗಿರ್ಬೋದು. ನನ್ನೆಲ್ಲ ಸ್ನೇಹಿತರಿಗೆ ನಾನು ಯಾವ ವಿಷಯದ ಬಗ್ಗೆ ನಾನು ಇವತ್ತು ಬ್ಲಾಗ್ ತೊಗೊಂಡು ಬಂದೇನೆ ಅಂತ. ಆ್ಯಕ್ಚುಲಿ ಬ್ಲಾಗ್ ಮಾಡೋವಂಥ ಮನಸ್ಸಂತೂ ಇರಲಿಲ್ಲ. ಆದ್ರೆ ನೀವು ನನ್ನ ಫ್ಯಾಮ್ಲಿ ಆದ್ರಿಂದ ನಿಮಗೂ ಎಲ್ಲರಿಗೂ ಒಂದು ಶಾಕ್ ಆಗೈತೆ ಅಂತ ನಾ ಹೇಳ್ಬೋದು. ಯಾಕಂದ್ರೆ ನಾನು ಲಾಸ್ಟ್ ಬ್ಲಾಗ್ ಒಳಗೆ ನಿಮಗೆ ಲಾಸ್ಟ್ ಬ್ಲಾಗ್ ಏನು ಶೇರ್ ಮಾಡೀನಿ ಅದ್ರೊಳಗೆ ಅವನ್ ಕರ್ಕೊಂಡು ಅಪ್ಪನ ನೋಡಕ್ಕೆ ಹೋಗಿದ್ದೆ. ಅಪ್ಪ ಆಸ್ಪತ್ರೆಯಲ್ಲಿದ್ದರು, ಹುಬ್ಬಳ್ಳಿ KMCಯಲ್ಲಿದ್ದರು, ನಿಮಗೆ ಗೊತ್ತನೇ ಐತಿ. ಮೊದಲಿಗೆ ನಮ್ಮ ಧಾರವಾಡದ ಸಿವಿಲ್ ಆಸ್ಪತ್ರೆಯಲ್ಲಿ ನಾವು ಅವ್ರಿಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲೊಂದು 4-5 ದಿವಸ ಟ್ರೀಟ್ಮೆಂಟ್ ಆದಮೇಲೆ ಮತ್ತು ಅವ್ರಿಗೆ ಡಯಾಲಿಸಿಸ್ ಸಲುವಾಗಿ KMCಗೆ ಶಿಫ್ಟ್ ಮಾಡಿದ್ರು. ಸೊ KMCಲ್ಲೇನೂ ಟ್ಯೂಸ್ಡೇ ಅವರಿಗೆ ನೈಟ್ ಶಿಫ್ಟ್ ಮಾಡಿದ್ವಿ. ಸೊ ಸಂಡೇ ನಾವು ಹೋಗಿದ್ವಿ. ಲಾಸ್ಟ್ ಅಂದ್ರೆ ಅದ್ರ ಮಧ್ಯೆ ಹೋಗಿದ್ದೆ, ಬಟ್ ಸಂಡೇ ನಾನು ಅವನ್ನ ಕರ್ಕೊಂಡು ಹೋಗಿದ್ದೆ. KMCಗೆ ಅಡ್ಮಿಟ್ ಮಾಡಿದ್ಮೇಲೆ ಅವ್ವ ಬಂದಿರಲಿಲ್ಲ. ಆಕಿ ಚಟ್ಪಡ್ಸಾಕತ್ತಿದ್ಲು ನಾನು ಕರ್ಕೊಂಡು ಹೋಗ್ರಿ ಅಂತ. ಹೀಗಾಗಿ ನಾನು ಸಂಡೇ ದಿವಸ ಅವನ್ನ ಕರ್ಕೊಂಡು ಹೋಗಿದ್ದೆ KMCಗೆ. ಬಟ್ ನಾನು ಅಲ್ಲಿ ಹೋದಾಗ ನೀವು ನೋಡಿದ್ರಿ, ಲಾಸ್ಟ್ ಬ್ಲಾಗ್ ಒಳಗೆ ನೋಡಿರಿ, ಅಪ್ಪಾಗ ಆಕ್ಸಿಜನ್ನು ರಿಮೂವ್ ಮಾಡಿದ್ರು, ಹಾಗೇನ ಸಲೈನ್ ಕೂಡ ತೆಗ್ದಿದ್ರು. ನಾನು ಎಂಟ್ರ್ ಆದ್ಬಿಟ್ಲೆ ಅಂದ್ರೆ ಖುಷಿಲೇನ ಕೇಳಿದೆ ಅಪ್ಪಾಜಿಗೆ, ಅಲ್ಲ ಇವತ್ತು ಆಕ್ಸಿಜನ್ನು ತೆಗ್ದಾರಲ್ರಿ ಅಂತ ಹೇಳಿ. ಅಂದ್ರೆ ಖುಷಿ ಆಗ್ಬಿಟ್ಟೈತೆ ಅಪ್ಪಾಜಿ ಆರಾಮಾಗ್ಯಾರ ಅಂತ ಹೇಳಿ. ನನಗೆ ಆ ಖುಷಿಗೆ ನಂದೆ, ಏನ್ರಿ ಆಕ್ಸಿಜನ್ನು ತೆಗೆದ್ಬಿಟ್ಟಾರಲ್ಲ ಅಂತೇಳಿ. ಸೊ ಆರಾಮಿದ್ರು, ಮಾತಾಡಿದ್ರು. ಬಟ್ ಹಾಸ್ಪಿಟ್ಲಾಗ ಇದ್ದಿದ್ದು ಮತ್ತು ಅವ್ರದ್ದು ಒಂದು ಸ್ವಲ್ಪ ವೀಕ್ನೆಸ್ಸಿಗೆ ಸ್ವಲ್ಪ ಟಯರ್ಡ್ನೆಸ್ ಇತ್ತು. ಆದ್ರೆ ಸಿವಿಲ್ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದ್ರೆ ಮತ್ತು ನಾವು ಸ್ಟಾರ್ಟಿಂಗ್ KMC ಒಳಗೆ ಶಿಫ್ಟ್ ಮಾಡಿದಾಗ ಒಂದ್ಸಲ ಮತ್ತು ಮಿಡ್ಲ್ ಹೋದಾಗ ಅವಾಗಿನ ನೋಡಿದ್ ಕಂಪೇರ್ ಮಾಡಿದ್ರೆ ಸಂಡೇ ದಿವಸ ನಾನು ಅವನ ಜೊತೆ ಹೋಗಿದ್ದೆ. ಅವರು ಫುಲ್ ಆರಾಮಾಗೇ ಇದ್ರು, ಚೆನ್ನಾಗಿ ಮಾತಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಏನು ಹೇಳಿದ್ರು ಅಂದ್ರೆ ಡಿಸ್ಚಾರ್ಜ್ ಮಾಡಿಸುವ ನನಗೆ ಅಂತ ಹೇಳಿದರು. ಯಾಕ್ರಿ ಅಂದೆ. ಇಲ್ವಾ, ಭಾಳ ಅಂದ್ರೆ ಭಾಳ ಸುಸ್ತಾಗತೈತಿ ಅಂತಂದ್ರು. ಇರ್ಲಡ್ರಿ, ಸುಸ್ತು ಯಾಕಾಗ್ತೈತಿ ನಿಮ್ಗೆ, ಏಕ ಮಕ್ಕೊಂಡಿರಿ, ಮತ್ತು ಜಳಕ್ಕಿಲ್ಲ ಏನಿಲ್ಲ, ಮತ್ತು ನಿಮ್ಮ ವೀಕ್ನೆಸ್ಸಿಗೆ ಸುಸ್ತು ಅನ್ನಿಸ್ತೈತಿ, ಪರವಾಗಿಲ್ಲ. ನಾಳೆ ಡಾಕ್ಟ್ರು ಅಂದ್ರೆ ಇವಾಗ ಸಂಡೇ ಡಾಕ್ಟ್ರ್ ಯಾರು ಬರಂಗಿಲ್ಲ, ನಾಳೆ ಡಾಕ್ಟ್ರು ಬರ್ತಾರ, ಅವ್ರಿಗೆ ಕೇಳೋಣಂತ. ಮತ್ತು ನಿಮ್ಗೆ ಏನಾರ ತ್ರಾಸಿದ್ರೆ ನೀವು ಅವ್ರಿಗೆ ಹೇಳ್ಕೊಳ್ರಿ. ಅವರು ಓಕೆ ಅಂದ್ರೆ ನೀವು ಓಕೆ ಅಂದ್ರೆ ಖಂಡಿತವಾಗ್ಲೂ ನಾವು ಡಿಸ್ಚಾರ್ಜ್ ಮಾಡಿಸ್ತೀವಿ ನಿಮ್ಗೆ ಅಂತ ಹೇಳಿದ್ವಿ. ಹೇಳಿದ ಗುಟ್ಲೆ ಅಂದ್ರೆ ಹ್ಞೂ ಅಂತಂದ್ರೆ ಹ್ಞೂ ಅಂದ್ರೆ ನಮಗೂ ಹಂಗನೇ ಇತ್ತು. ಅಂದ್ರೆ ಅಪ್ಪಾಜಿ ಫುಲ್ ಮಾತಾಡಿದ್ರು. ಅದ ಊಟ ಸಲುವಾಗಿ ಸ್ವಲ್ಪ ಯಾವಾಗಿದ್ರು ಹೇಳಿಸ್ಕೋತಾರ ಅವ್ರು, ಅದನ್ನೆಲ್ಲ ಹೇಳಿದೆ ನಾನು. ಮತ್ತು ಅವನು ಮಾತಾಡಿದ್ಲು, ಮತ್ತು ಸ್ವಲ್ಪ ನೀರಷ್ಟೇ ಕುಡಿಸು, ಏನಾರು ತರ್ತೀವಿ ಅಂದ್ರೆ ಇಲ್ಲ ಈಗ ತಿಂದೀನಿ ಅಂದರು. ಸರಿ ಬಿಡು, ಮಧ್ಯಾಹ್ನ ಊಟ ಟೈಮಿಗೆ ಏನಾರ ತಿನ್ಸೋಣ ಅಂತಂದು ಬರೀ ನೀರಷ್ಟೇ ಕುಡಿಸಿದ್ವಿ. ಬಾಯಿ ಒಣಗ್ದಂಗೆ ಅನ್ನಿಸ್ತು, ನೀರು ಕುಡಿತೀರಿ ಅನ್ನೋತ್ಲೆ ಹ್ಞೂ ಅಂದರು. ಅವ್ವ ನೀರು ಕುಡಿಸಿದ್ಲು. ಇದೆಲ್ಲ ನೀವು ಲಾಸ್ಟ್ ಬ್ಲಾಗ್ ಒಳಗೆ ನೋಡಿರಿ ಸ್ನೇಹಿತರೆ. ಇದನ್ನೆಲ್ಲ ನೋಡಿದವ್ರಿಗೆನ ಎಲ್ಲರಿಗೂ ಶಾಕ್. ಯಾಕೆ ಸಡನ್ ಏನಾಯ್ತು ಅಪ್ಪ ಆರಾಮಾಗಿದ್ರು ಅಂತ. ಸೊ ನಾವು ಕೂಡ, ನಾನಂತೂ ಟ್ಯೂಸ್ಡೇ ಅಪ್ಪ ಮನೆಗೆ ಬರ್ತಾರೆ ಆರಾಮಾಗಿ. ಯಾಕಂದ್ರೆ ಮಂಡೇ ಡಾಕ್ಟರ್ ಬರ್ತಾರೆ. ಸೊ ಅವ್ರದ್ದೆಲ್ಲ ಕಂಡೀಷನ್ ನೋಡಿಕೊಂಡು ಮಂಡೇ ಎಲ್ಲ ಅವರಿಗೆಲ್ಲ ನೋಡಿಕೊಂಡು ಟ್ಯೂಸ್ಡೇ ಅವರಿಗೆ ಡಿಸ್ಚಾರ್ಜ್ ಹೇಳ್ತಾರ ಅಂತ ಹೇಳಿ ನಾನು ಕೂಡ ಅಷ್ಟೇ ಇದ್ರೊಳಗನೆ ಇದ್ದೆ. ಸೊ ಮಂಡೇ ನಾನೇನು ಹೋಗ್ಲಿಲ್ಲ, ಯಾಕಂದ್ರೆ ತಂಗಿ ಹೋಗಿದ್ಲ. ಹೇಳಿದ್ದೆ ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೂ ಅದನ್ನು ಕೂಡ ಹೇಳಿದ್ದೆ. ಇಲ್ಲ ಇವತ್ತು ಬಂದ್ರೆ ಯಾರು ಡಾಕ್ಟರ್ ಸಿಗಂಗಿಲ್ಲ ಅಂತ ಹೇಳಿ, ತಂಗಿ ನಾಳೆ ಹೋಗ್ತೀನಿ ಅಂದಾಳ ಅಂತ ಹೇಳಿದೆ. ಸೊ ಮಂಡೇ ಆಕಿ ಹೋಗಿದ್ಲ, ಹೋಗಿ ಎಲ್ಲ ಭೇಟಿಯಾಗಿ ಆಕಿಗೂ ಕೂಡ ಹಂಗ ಅಂದಾರ, ಇಲ್ವಾ ಆರಾಮಾಗಿ ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಹೋಗೋಣ ಅಂದಾರ. ಆಕಿಗೂ ಆರಾಮದಾರ, ಮಾತಾಡ್ಯಾರ, ಎಲ್ಲ ಆಗ್ಯದ. ಆಮ್ಯಾಗ ಆಕಿನೂ ಮಧ್ಯಾಹ್ನವರೆಗೆ ಇದ್ದಕ್ಕಿನೂ ಬಂದಾದ ನಂತರ ಆರಾಮನ ಇದ್ರು. ನಾವು ಕೇಳ್ತಾನೆ ಇದ್ವಿ, ಆರಾಮನ ಇದ್ರು, ಸರಿ ಬಿಡಿ ಇನ್ನೇನು ಡಿಸ್ಚಾರ್ಜ್ ಆಗ್ಬೋದನಂತ ಅನ್ಕೊಂಡಿದ್ವಿ ಸ್ನೇಹಿತರೆ. ಆದ್ರೆ ನಾವೊಂದು ಬಗೆದ್ರೆ ವಿಧಿ ಒಂದು ಬಗೀತಿದೆ ಅಂತಾರಲ್ರಿ, ಹಂಗಾಗಿ ಹೋಗ್ಬಿಡ್ತು. ಅವ್ರಿಗೆ ಏನಾಗ್ಯದಂದ್ರೆ ಫುಡ್ಡಿಂದ ಪ್ರಾಬ್ಲಮ್ ಯಾವಾಗಿದ್ರು ಐತೆ ಅವರಿಗೆ. ಸೊ ಅವರು ಸೋಮವಾರ ದಿವಸ ರಾತ್ರಿ ಫುಲ್ ಒಂದು ಗ್ಲಾಸ್ನು ಗಂಜಿ ಕುಡ್ದಿಲ್ಲ. ನಂಗೆ ಸಾಕು ಅರ್ಧ ಅಂತ ತಮ್ಮ ಎಷ್ಟು ಒತ್ತಾಯ ಮಾಡಿದ್ರು ಗಂಜಿ ಕುಡ್ದೇನೆ ಇಲ್ಲ. ಅವ್ರು ಅರ್ಧ ಕುಡಿದ್ಲ ಅಂದ್ರೆ ಅವನು ಸಾಕು ಬಿಡಿವ್ರಿ ಯಾಕೋ ಅಲ್ಲೇನತ್ತಾರಂತ ಅವನು ಸುಮ್ಮಾಗ್ಬಿಟ್ಟಾನು. ಆಮೇಲೆ ಏನೈತಿ, ಅವರಿಗೆಲ್ಲ ಇಂಜೆಕ್ಷನ್ಸು, ಶುಗರ್ ರಿಲೇಟೆಡ್ ಎಲ್ಲನೂ ಅವರು ಎಲ್ಲ ಏನು ಟ್ರೀಟ್ಮೆಂಟ್ ಅವ್ರದ್ದು ರೂಟೀನ್ ಇರ್ತೈತೆ ಅದನ್ನೆಲ್ಲ ಮಾಡ್ಯಾರ. ಅವರಿಗೆ ಮಧ್ಯರಾತ್ರಿ ಮಂಗಳವಾರ ಬೆಳಗು ಮುಂಜಾನೆ ಅಂತೀವಲ್ರಿ 4 ಗಂಟೆ ಸುಮಾರಿಗೆ ತಮ್ಮ ಎದ್ದಾನ. ಅವಂಗೆ ಎಚ್ಚರ ಆಗ್ಯದ. ಆ ಟೈಮಿಗೆ ಅಪ್ಪ ಹೆಂಗದಾರ ಏನಂತ ನೋಡ್ಕೊಂಡು ಅವ್ರಿಗೆ ಎಬ್ಸಾಕ್ ಹೋಗ್ಯಾನ. ಬಟ್ ಅವರು ಹೇಳ್ತಾನೆ ಇಲ್ಲ, ಎಷ್ಟು ಕೂಗಿದ ಅಂತ ಹೇಳ್ತಾನೆ ಇಲ್ಲ. ಆಮೇಲೆ ಅಲ್ಲಿರುವಂಥ ಸಿಸ್ಟರ್ಸಿಗೆ ಡಾಕ್ಟರ್ಸ್ಗೆಲ್ಲ ಕರ್ದಾನವನ್ನ
ಕರಗುಟ್ಲೆ ಅಂದ್ರೆ ಅವ್ರು ಬಂದು ನೋಡಿದ್ರಂದ್ರೆ ಶುಗರ್ ಫುಲ್ ಡೌನ್, ಶುಗರ್ ಫುಲ್ ಅಂದ್ರೆ ಫುಲ್ ಡೌನ್. 60 ಹೋಗ್ಬಿಟ್ಟಿದ್ರಂತವ್ರು. ಅವರು ಹೋಗಿ ಎಷ್ಟೊತ್ತಾಗಿತ್ತು ಯಾರಿಗೂ ಗೊತ್ತಿಲ್ಲ. ಅವ್ರೇನು ಅಲ್ಲಿ ಇದ್ದವ್ರೇನು ಸ್ಟಾಫ್ ನೋಡಿದ್ರು ಇಲ್ಲೋ ಏನೋ ಗೊತ್ತಿಲ್ಲ. ತಮ್ಮ ಇದ್ದ 4 ಗಂಟೆಗೆ ನೋಡಿದಾಗ ಗೊತ್ತವ್ರು ಅಷ್ಟು ಹೈಪೋ ಹೋಗ್ಬಿಟ್ಟಾರಂತೇಳಿ. ಆಮೇಲೆ ಇವರೆಲ್ಲ ಗುದ್ದಾಡಿ ಅದೇನೇನೋ ಮಾಡಕತ್ಬಿಟ್ಟಾರ. ತಮ್ಮನಿಗೆ ತಡ್ಕೊಳಕ್ಕಾಗತ್ತಿಲ್ಲ. ಅಪ್ಪಾಜಿನ ಆ ಥರ ಅವ್ರು ಟ್ರೀಟ್ ಮಾಡೋದು ನೋಡಿ. ಬಟ್ ಆ ಎಮರ್ಜೆನ್ಸಿಗೆ ಅವ್ರು ಮಾಡಲೇಬೇಕಾಗಿತ್ತು, ಅಷ್ಟು ಹೈಪೋ ಹೋಗಿದ್ರಪ್ಪ. ಅದನ್ನೆಲ್ಲ ನೋಡಿ ತಮ್ಮ ನಮ್ಮ ತಂಗಿ ಕಾಲ್ ಮಾಡೋಣ, ಪಾಪಕ್ಕೆ ಡ್ಯೂಟಿ ಮೇಲೆ ಅದಾಳ, ಮತ್ತು ಅಷ್ಟು 4 ಗಂಟೆಗೆ ಆಕಿ ಒಬ್ಬಕ್ಕೆ ಹೆಂಗೆ ಹೋಗ್ಬೇಕು ಹುಬ್ಬಳ್ಳಿ ಮಠ. ಸೊ ಸರಿ ತಡಿ ಬರ್ತೀನಿ ಅಂತಂದು ಆಕಿ ಏನು ಮಾಡಾಳ, 6 ಗಂಟೆಗೆ ಸ್ವಲ್ಪ ಬೆಳಕು ಅನಿಸಿದ್ಮೇಲೆ ಆಕಿಗೆ ಆಕಿ 6 ಗಂಟೆಗೆ ಅಲ್ಲಿಂದ ಹೋದ್ಲಂತ. ಹಾಸ್ಪಿಟ್ಲಿಂದ KMCಗೆ ಹೋಗಾಳ. KMCಗೆ ಹೋಗೋದ್ಲೆ ಅಂದ್ರೆ ಅವರೆಲ್ಲ ಒಂದಿಷ್ಟಿಷ್ಟು ಕ್ಲಿಪ್ಪಿಂಗ್ಸ್ ಅದು ಬೇಕಾದ್ರೆ ಹಾಕ್ತೀನಿ, ನನಗಂತೂ ನೋಡೋ ಧೈರ್ಯ ಆಗಿಲ್ಲ ಅದನ್ನು. ಅವರೆಲ್ಲ ಅಷ್ಟು ಆರಾಮಾಗಿದ್ದ ಅಪ್ಪಾಜಿಗೆ ಬಾಯಿ ಒಳಗೆಲ್ಲ ಪೈಪ್ ಹಾಕಿ ಮತ್ತೇನೇನೋ ಎಲ್ಲ ಅವ್ರು ಏನೇನೋ ಮಾಡಕತ್ಬಿಟ್ಟಿದ್ರಂತ. ನಮ್ಮ ತಮ್ಮನಿಗೆ ಅಲ್ಲಿ ನಿಲ್ಲಕ್ಕಾಗಿಲ್ಲ. ಬಟ್ ತಂಗಿಗೆಲ್ಲ ಅದೆಲ್ಲ ರೂಢಿ ಎಲ್ಲ ಸ್ವಲ್ಪಕ್ಕೆ ನಿಂತಾಳ. ರೂಢಿ ಅಂದ್ರೂ ಬೇರೆ ಪೇಷಂಟಿಗೆ ಮಾಡೋದಕ್ಕೂ ಅವ್ರ ಅಪ್ಪನಿಗೆ ಮಾಡೋದಕ್ಕೂ ವ್ಯತ್ಯಾಸ ಇರ್ತೈತಿ. ಆದರೂ ಕೂಡ ತಡ್ಕೊಂಡು ಅಲ್ಲೇ ನಿಂತಾಳ. ಆಮೇಲೆ ಫುಲ್ ಅಂದ್ರೆ ಫುಲ್ ಹೈಪೋ ಹೋಗ್ಬಿಟ್ಟಿದ್ರು ಅವರು. ಕಂಟ್ರೋಲಿಗೆ ಬರ್ಲನೇ ಇಲ್ಲ. ಏನು ಅವ್ರಿಗೆ ಒಟ್ಟನು ಪ್ರಜ್ಞೆನೇ ಇರಲಿಲ್ಲ. ನಮ್ಮ ತಂಗಿ ಅಂತಾಳೆ, ಇಲ್ಲ ಅವರು ಯಾವಾಗ ಹೈಪ್ ಹೋಗ್ಯಾರ ಗೊತ್ತಿಲ್ಲ, ಯಾಕಂದ್ರೆ ರಾತ್ರಿ ಅವ್ರ ಹೊಟ್ಟೆಗೂ ಏನು ತಿಂದಿಲ್ಲ, ಇವರು ಇನ್ಸುಲಿನ್ ಹಾಕ್ಬಿಟ್ಟಿರ್ಬೇಕು. ಹಿಂಗಾಗಿ ಅವ್ರ ಶುಗರ್ ಅಷ್ಟು ಹೈಪೋ ಹೋಗಿ ಕೋಮಾ ಸ್ಟೇಜಿಗೆ ಹೋಗಿರ್ಬೇಕು ಅವರು ಅಂತಂದ್ಲ. ಆಮೇಲೆ ನಾನು ಬೆಳಗ್ಗೆ ನನಗೇನು ಗೊತ್ತಿಲ್ಲ, ಸ್ವಲ್ಪ ಹಿಂಗೆ ಶುಗರ್ ಲೋ ಆಗೈತಿ. ಯಾಕಂದ್ರೆ ಅವ್ರಿಗೆ ಆಗ್ತಾನೆ ಇತ್ತು ಶುಗರ್ ಲೋ ಆಗೈತಿ ಹಿಂಗೆ ಅಂತಂದು ಅಷ್ಟ ತಮ್ಮ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಲ್ ಮಾಡ್ತಿದ್ದೆ ನಾನು, ಅಪ್ಪ ಹೆಂಗದಾರ, ಹೊಟ್ಟೆಗೆ ಏನಾರು ತೊಗೊಂಡ್ರೇನೋ, ನೀ ಟಿಫನ್ ಮಾಡಿದೇನೋ ಅಂತೇಳಿ. ಇಲ್ಲಕ್ಕ ಹಿಂಗಾಗಿತ್ತು, ಈಗ ಪರವಾಗಿಲ್ಲ, ಸ್ವಲ್ಪ ಗಂಜಿ ಹಾಕೀನಿ ಅಂತಂದ. ಆಮ್ಯಾಗ ಇವ್ರಿಗೆಲ್ಲ ನಾನು ಅಡುಗೆ ಮಾಡಿದೆ. ತಂಗಿನೂ ಎಲ್ಲ ತಾಳ, ತಂಗಿಗೆ ತಮ್ಮಗೆ, ಆಮೇಲೆ ನಮ್ಮ ಅತ್ತೆ ಮಗ ಅಲ್ಲೇ ಇದ್ರೆ 3 ಜನಕ್ಕೂ ಅಡುಗೆ ಮಾಡಿದೆ. ಅಡುಗೆ ಮಾಡಿ ನಮ್ಮ ಕಾಕರ ಕೈ ಕೊಟ್ಟು ಕಳಿಸಿದೆ. ಬಟ್ ಅವ್ರ ಕಂಡೀಷನ್ ಅವಾಗಿಂದನೂ ಫುಲ್ ಅಂದ್ರೆ ಫುಲ್ ಸೀರಿಯಸ್, ಏನು ಮಾತಾಡ್ಲೇನೂ ಇಲ್ಲ. ಫುಲ್ ಕಣ್ಣಂತೂ ಫುಲ್ ತೆಗ್ದವ್ರು. ಒಟ್ಟು ಕಣ್ಣೂ ಮುಚ್ಚಲಿಲ್ಲ, ಕಣ್ಣೂ ಪಿಳ್ಕಿಸ್ತಿರ್ಲಿಲ್ಲ. ಒಟ್ಟು ಏನು ಅವ್ರಿಗೆ ಏನಿದೆ ಇರಲಿಲ್ಲ, ಜಸ್ಟ್ ಉಸಿರಾಟ ಅಷ್ಟೇ ಇತ್ತು. ಆಮೇಲೆ ನನಗೆ ಕಾಲ್ ಮಾಡಿದ್ರಿ, ಇಲ್ಲ ಹಿಂಗೆ ಭಾಳ ಸೀರಿಯಸ್ ಐತಿ ಅಂತ. ನಾನು ಡಿಸ್ಚಾರ್ಜ್ ಬರ್ತೇನೆ ನಮ್ಮಪ್ಪ ಸೀರಿಯಸ್ ಅಂತ ನೋಡ್ಲಿ ಅಂದ್ರೆ ನನಗೆ ಕೈ ಕಾಲಾಗ ಶಕ್ತಿನೇ ಇಲ್ಲ. ಹಂಗೊಂಡೆ ಒಬ್ಬಾಗಿ ನಾಳ್ಕೊಂಡೆ. ನಮ್ಮ ಮನೆಯೊಳಗಡೆ ಯಾರು ಇಲ್ಲ. ಕಾವೇರಿ ಡ್ಯೂಟಿಗೆ ಹೋಗಿದ್ಲು, ನಾನು ಒಬ್ಬಾಗಿ ನಾಳ್ಕೊಂಡ್ ಡ್ಯೂಟಿ. ಡಾಕ್ಟ್ರು ಗ್ಯಾರಂಟಿ ಇಲ್ಲ, ಯಾವಾಗ ಏನಕ್ಕೈತಿ ಹೇಳಕ್ ಬರಂಗಿಲ್ಲ ಅಂತಂದು. ಬಟ್ ನಾವು 3 ಮಂದಿ ಏನೋ ಇಲ್ಲಿದ್ವಿ, ಅದ್ರ ತಮ್ಮ ಬೆಂಗಳೂರಾಗಿದ್ದ. ಅವನು ಅವಾಗಿಂದ ಬರ್ತೀನಿ ಅಂದ. ಅವ್ರಿಗೆ ಅಡ್ಮಿಟ್ ಮಾಡ್ದಾಗಿಂದನೂ ಬರ್ತೀನಿ ನಾನು ಅಂದ. ನಾವೇನಂದ್ವಿ, ದೊಡ್ಡ ತಮ್ಮ ಅವನು ಕೆಲಸ ಬಿಟ್ಟು ಬರೀ ಇಲ್ಲಿ ಹಾಸ್ಪಿಟ್ಲಿಗೆ ನಿಂತಾನಪ್ಪ, ನೀನು ಕೆಲಸ ಬಿಟ್ಟು ಬಂದ್ರೆ ತೊಂದರೆ ಆಕೈತಿ ಮನೆಗೆ, ನಿನಗೆ ನಾವು ಹಂಗೇನಾರು ಇದ್ರೆ ಹೇಳ್ತೀವಿ, ನೀ ಅಲ್ಲೇ ಇರು. ಹಾಳ ಜೀವನ ರೀ, ಏನು ಮಾಡಕ್ ಬರಂಗಿಲ್ಲ. ಅದಕ್ಕೋಸ್ಕರ ದುಡಿಮೆಗೋಸ್ಕರ ಜೀವನಕ್ಕೋಸ್ಕರ ನನ್ನ ತಮ್ಮನ ಅವಾಗ ಕರೆಸ್ಕೊಲಿಲ್ಲ ನಾವು. ಇರ್ಲಪ್ಪಿ ಅಲ್ಲೇ ಇರು, ಅಷ್ಟು ಗಟ್ಟೆ ಮನಸ್ಕೊಂಡು ಮಾಡ್ಕೊಂಡು ಅಲ್ಲೇ ಇದ್ದಾವ, ಬರೀ ಫೋನು ವಿಡಿಯೋ ಕಾಲ್ನಾಗ ಇದ್ದವನ. ಬಟ್ ಮಂಗಳವಾರ ಹಿಂಗೆ ಸೀರಿಯಸ್ ಆಗೈತೆ ಅನ್ನೋದ್ಲಿಕ್ಕೆ ಕಾಲ್ ಮಾಡಿದ್ವಿ. ನಮ್ಮ ತಮ್ಮ ಇಮಿಡಿಯೇಟ್ ಅಲ್ಲಿಂದ ಹೊರಟ. ಸಮೀಪನೂ ಅಲ್ಲಲ್ರಿ ಬೆಂಗಳೂರು. ಅಲ್ಲಿಂದ ಹೊರಟಾದ್ಮೇಲೆ ಬರ್ತಾ ಕಂಡೀಷನ್ ಭಾಳ ಇದಾತು ಅವರಿಗೆ. ಡಾಕ್ಟರ್ಸ್ ಎಲ್ಲ ನೋಡ್ರಿ ಹಿರೇ ಮನುಷ್ಯ ಅದನ್ನ, ಮನೆಗೆ ತಗೊಂಡು ಹೋಗ್ತೀರ ನೋಡ್ರಿ ಅಂತ ಹೇಳಕತ್ತಿದ್ರು. ನನಗರ ಹೋಗು, ಮನೆಗೆ ಹೋಗು ಅಲ್ಲ ಅವ್ವ ಹೇಳು ಅಂತಾರ. ನನಗೆ ಧೈರ್ಯ ಇಲ್ಲ, ನಾ ಹೋಗೋದಿಲ್ಲ ಅಂತ. ನಾನು ಕಡೆಗೂ ತಮ್ಮನ ಅವರಿಗೆ ಫೋನ್ ಮಾಡ್ದೆ, ಇಲ್ಲಿ ಹಿಂಗೆ ಅಂತೇಳಿ. ಉಷಾ ಇದ್ಲು ಮನ್ಯಾಗ, ಉಷಾಗೆ ಫೋನ್ ಮಾಡಿದ್ವಿ.
ಅವಾಗ ಹೇಳ್ಬೇಡ ಅಂತೇಳಿ ಅವನ್ ಕರ್ಕೊಂಡು ಬಾ ನೀನು ಅಂತಂದ್ರು. ಪಾಪ ಉಷಾ ಅವನ್ ಕರ್ಕೊಂಡು ಇಲ್ರಿ ಮಾವರ್ ನೆನ್ಸಾಗತ್ತಾರ ಅಂತ ಬರ್ರಿ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ನೆನ್ಸಾಕ್ತಾರಂತ ಬರ್ರಿ ಅಂತ ಕರ್ಕೊಂಡು ಹೋದ್ಲ. ಬಟ್ ಅವ್ರಿಗೆ ಅಷ್ಟಂತೂ ನಾಲೆಜ್ ಆಗಿರ್ತೈತಿ, ಯಾಕೆ ಹಿಂಗ್ಯಾಕೆ ನೆನೆಸ್ತಾರೆ ಹಿಂಗ್ಯಾಕೆ ಅಂತ ಅವ್ರಿಗೆ ಸ್ವಲ್ಪ ಡೌಟೂ ಬಂದೈತಿ. ಆದರೂ ಹೋದ್ರು. ಹುಬ್ಬಳ್ಳಿ KMC ಹೋದ್ರೆ ಅವ್ರ ಕಂಡೀಷನ್ ನೋಡಿ ಅವರು ಕೂಡ ಅಷ್ಟು ರೋಗ ಅಂದ್ರೆ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಮ್ಮ ಎಲ್ಲರೂ ಹಾಸ್ಪಿಟ್ಲಾಗ ಇದ್ರಂತವ್ರೆಲ್ಲ. ನಾನು 2 ಹುಡುಗರು ಕರ್ಕೊಂಡು ನಾ ಮನ್ಯಾಗ ಉಳ್ಕೊಂಡೆ. ಮುಂಜಾನಿಂದ ಮಕ್ಕಳು ಸ್ಕೂಲು ಅವರು ಕೆಲಸ ಕಾವೇರಿ ಎಲ್ಲರೂ ಹೋಗ್ಬಿಟ್ಟಿದ್ರು. ಆಮೇಲೆ ನಮ್ಮ ದೊಡ್ಡಪ್ಪರ ಡಾಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ರಿ ನಾವೇನು ಕರ್ಕೊಂಡು ಹೋಗಂಗಿಲ್ಲ ಈಗ, ಯಾಕಂದ್ರೆ ಮನೆಗೆ ಕರ್ಕೊಂಡೋಗಿ ಯಾವಾಗ ಏನಕ್ಕೆ ಹೇಳಕ್ಕೆ ಬರಂಗಿಲ್ಲ. ನಮ್ಮ ಮಗ ಇನ್ನೊಬ್ಬ ನಾವು ಬರಬೇಕು, ಬೆಂಗ್ಳೂರಾಗ ಇರ್ತಾನ, ಅವ ಬರತಾನ, ಇಲ್ಲೇ ಇಟ್ಕೊಳ್ರಿ ಅಂಥೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ವೆಂಟಿಲೇಟರ್ ಮ್ಯಾಗ ಇಟ್ರು ನಮ್ಮ ಅಪ್ಪನ. ನಮ್ಮ ತಮ್ಮ ಅಲ್ಲಿ ಬಿಟ್ಟು ರಾತ್ರಿ 8 ಬಂದ. 8 ಬಂದ ಅವ್ರ ಅವಸ್ಥೆ ನೋಡಿ ನಡಿಗೆ ಹೋದ ನಮ್ಮ ತಮ್ಮ. ನಿಲ್ಲಕ್ಕಾಗತ್ತಿಲ್ಲ ಅನ್ನೋ ಥರ ನೋಡಿ. ಇದು ನಮ್ಮ ದೊಡ್ಡ ತಮ್ಮಂತೂ ಹಾಲದವ್ ನೋಡಿದ್ರೆ ಸಂಕಟಾಕೈತೆ ನಮಗೆ. 15 ದಿವಸ ಸಣ್ಣ ಪಾಪನ ಜೋಪಾನ ಮಾಡ್ದ ಪಾಪ. ಇಷ್ಟು ಥಂಡಿ ಒಳಗೆ ಹಗಲಿರ್ಲಿಲ್ಲ ರಾತ್ರಿ ಇರ್ಲಿಲ್ಲ. 15 ದಿವಸದವಾಗ ನೈಟ್ ಇಟ್ಕೊಂಡು ಕೂತಾರ ಅಪ್ಪನ ಅಷ್ಟು ಸೇವಾ ಮಾಡಿದ. ಆಮೇಲೆ ಸಂತಮ್ಮ ನೋಡಿ ಅವನು ಸ್ವಲ್ಪ ಸುಧಾರಿಸ್ಕೊಂಡ. ಆದ ನಂತರ ವೆಂಟಿಲೇಟರ್ ಮೇಲೆನೂ ಇದ್ರು ಇನ್ನೂ ಕೂಡ. ನೈಟ್ ಆತ. ನಮ್ಮ ದೊಡ್ಡಪ್ಪ ಏನಂದ್ರೆ ಇಷ್ಟೊತ್ತನೇ ಕರ್ಕೊಂಡೋಗಿ ಏನು ಮಾಡೋಣ, ಬೇಡ ಬೆಳಗ್ಗೆ ಮಠ ಇರಲಿ, ಇನ್ನೂ ಅದಾನಲ್ಲ ಇದ್ದವನ್ನ ಹೆಂಗೆ ಒಯ್ತೀರಿ ನೀವು ಅಷ್ಟು ಕ್ರಿಟಿಕಲ್ ಅಂತೇಳಿ ಮತ್ತೆ ಬಿಟ್ವಿ. ಸಣ್ಣವನಿಗೆ ಸ್ವಲ್ಪ ಸುಧಾರಿಸ್ಕೊಂಡ. ಆಮೇಲೆ ಬರ್ತಿತ್ತು ಫುಲ್ ಲೋ ಹೋಗಿ BP ಡೌನ್ ಆಗಕತ್ತಂತ. ಆಮೇಲೆ ಹಿಂಗೆ ಆಗಕತ್ತೈತೆ ಅನ್ನೋದ್ಲ ಅಂದ್ರೆ ನಮ್ಮ ತಮ್ಮನ ಕೈಲೆ ಸಣ್ಣವನ ಕೈಲೆ ಗಂಜಿಯರ ಕುಡಿಸೋ ಅಂತ ಪೈಪೆಲ್ಲ ಹಾಕ್ಬಿಟ್ಟಿದ್ರು. ಸೊ ಪೈಪ್ ಮುಖಾಂತರನ ನಮ್ಮ ತಮ್ಮನಿಗೆ ಗಂಜಿ ಕುಡ್ಸಂದ್ರಂತ ಮಾಮ. ಸೊ 10:45 ಹಿಂಗೆ ಅಷ್ಟು ಆಸ್ಪಾಸ್ ಅಷ್ಟು 11 ಗಂಟೆ ಆಗ್ತಾ ಬಂದಿತ್ತಂತ. ಅವಾಗ ಗಂಜಿ ಕುಡ್ಸಿದಂತ ನಮ್ಮ ತಮ್ಮ. ಸಣ್ಣ ತಮ್ಮನ ಪೈಪ್ ಮುಖಾಂತರ ಗಂಜಿ ಹಾಕಿದಂತ. ಅವ್ನು ಗಂಜಿ ಹಾಕಿದ 5-10 ನಿಮಿಷಕ್ಕೆ ಅದ್ರ ನಮ್ಮ ಅಪ್ಪಾಜಿ ಹೋಗ್ಬಿಟ್ರಿ. ಅವನ ಮೇಲೆ ಭಾಳ ಜೀವ ಇದ್ರೆ ಅವನ್ನ ವೇಟ್ ಮಾಡತ್ತಿದ್ರಂತ ಅನಿಸ್ತ ನಮಗೆ. ಅವನ್ನ ಲಾಸ್ಟ್ ಗಂಜಿ ಹಾಕಿದ್ದವ್ರಿಗೆ. ಅವ್ನ ಗಂಜಿ ಏನು ಹಾಕಿದ್ಮೇಲೆ ಅವ್ರಿಗೆ ಅವೇನು ಗಂಜಿ ಕುಡ್ದಿದ್ದಲ್ರಿ. ಗಂಜಿ ಕುಡ್ಸಿದ 10 ನಿಮಿಷನೇ ನಮ್ಮಪ್ಪ ಉಳಿಲಿಲ್ಲ. ಯಾರನ್ನ ಏನಾರ ತಿನ್ನಿಸ್ಕೊಂಡು ಹೋಗ್ಬೇಕಂತ ಕಾಳಕತ್ತಿದ್ರ ಏನೋ ಗೊತ್ತಿಲ್ಲ. ಪಾಪ ನಮ್ಮ ತಮ್ಮ ಲಾಸ್ಟ್ ಗಂಜಿಗಳು ಅಂದ್ರ ಅದೆಲ್ಲ ಹೋಗ್ಬಿಟ್ರು. ಮಂಗಳವಾರ ರಾತ್ರಿ 11-11:30 ಆಗಿತ್ತು ಅಷ್ಟೇ. ಹೋಗ್ಬಿಟ್ರಿ ಸ್ನೇಹಿತರೆ. ನೀವೆಲ್ಲರೂ ಕೇಳ್ತಾ ಇದ್ರಿ ಸಡನ್ ಏನಾಯ್ತು ಅಂತೇಳಿ. ನಮ್ಮ ಅಮ್ಮಾಜಿನ ಕಳ್ಕೊಂಡ್ಬಿಟ್ರಿ. ನಿಮ್ಮೆಲ್ಲರ ಒಂದು ಆರೈಕೆ ಯಾವುದೂ ಭಗವಂತನಿಗೆ ಸೇರ್ಲೇ ಇಲ್ಲೇನೋ, ಕಾಣಲೇ ಇಲ್ಲೇನೋ, ಕೇಳಲೇ ಇಲ್ಲೇನೋ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಬುಧವಾರ ದಿನ ಬೆಳಗ್ಗೆ 5 ಗಂಟೆ 4:30-5 ಗಂಟೆಗೆ ಅಪ್ಪಾಜಿನ ಮನೆಗೆ ಕರ್ಕೊಂಡು ಬಂದ್ವಿ. ಆಮೇಲೆ ಎಲ್ಲ ಕಾರ್ಯಕ್ರಮ. ಆಮೇಲೆ ಏನೈತಿ, ಅಮಾವಾಸ್ಯೆ ಶನಿವಾರ ಅಮಾವಾಸ್ಯೆ ಐತಂದ್ರು. ಅಮಾವಾಸ್ಯೆ ಇದ್ದಿದ್ದ ಕಾರಣ ಶುಕ್ರವಾರನ ಎಲ್ಲ ಕಾರ್ಯಕ್ರಮನ ಮುಗಿಸಿದ್ರು ಸ್ನೇಹಿತರೆ. ಇಷ್ಟೆಲ್ಲ ನಡೆದೋಯ್ತು 2-3 ದಿನದೊಳಗೆ. ನಾವು ಅನ್ಕೊಂಡಿರ್ಲೇನೂ ಇಲ್ಲ ನೋಡ್ರಿ ಇಷ್ಟೆಲ್ಲ ಆಗೋಯ್ತು ಸ್ನೇಹಿತರೆ. ಇದನ್ನೇ ನಿಮ್ಗೆ ನಾನು ಅಷ್ಟೊಂದು ಇದಂತೂ ಇಲ್ಲ, ವಿಡಿಯೋ ಮಾಡುವಷ್ಟಂತೂ ಇಲ್ಲ. ಬಟ್
ನಿಜವಾಗ್ಲೂ ನೀವೆಲ್ಲ ಇದಕ್ಕೋಸ್ಕರ ಕಾಯ್ತಾ ಇದ್ರಿ, ಯಾಕಂದ್ರೆ ನನ್ನ ಬ್ಲಾಗ್ ಲಾಸ್ಟ್ ನೋಡಿದವರಿಗೆ ನಿಜವಾಗ್ಲೂ ಶಾಕ್ ಆಗೈತಿ. ಅಪ್ಪಾಜಿ ಆರಾಮಾದವ್ರಿಗೆ ಸಡನ್ ಏನಾಯ್ತು ಅಂತ ಹೇಳಿ. ಸೊ ಮಧ್ಯರಾತ್ರಿನ ನೋಡ್ರಿ ಇಷ್ಟೆಲ್ಲ ಆಗೋಯ್ತು ಸ್ನೇಹಿತರೆ. ಇಷ್ಟೆಲ್ಲ ಆಗಿ ಅಪ್ಪಾಜಿನ ಕಳ್ಕೊಂಬಿಟ್ವಿ ನೋಡ್ರಿ ನಾವು. ಸರಿ ಸ್ನೇಹಿತರೆ, ನಾ ಮತ್ತು ನಿಮ್ಗೆ ನೋಡೋಣಂತೆ ಯಾವಾಗ ಬ್ಲಾಗ್ ಶೇರ್ ಮಾಡೋಕ್ಕಾಗತ್ತೆ. ಇದಕ್ಕಿಂತ ಮುಂಚೆದು ಕೆಲವೊಂದಿಷ್ಟು ಅದಾವು ಇನ್ನಂತರದ್ದನ್ನು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಂತೆ.